ಫಸ್ಟ್ ನಾವು ಮಾಡೋಣ. ಯಾಕೆ ಅಷ್ಟ ಹತ್ರ ಸಿ ಬಿ ಐಗೆ ಒಂದು ಒಳ್ಳೆ ಫೌಂಡೇಶನ್ ಹಾಕೋಣ. ಪ್ರಿಯಾಂಕ ಖರ್ಗೆ ಅವರು CBI ತನಿಖೆಗೆ ಬೇಕಾದ ಫೌಂಡೇಶನ್ ಹಾಕ್ತೀವಿ ನಾವು ಅಂತ ಫೌಂಡೇಶನ್ ಹಾಕ್ತಾರಂತೆ CBI ತನಿಖೆಗೆ. ನಿಧಾನಕ್ಕೆ ಹಾಕಿ ಸರ್, ಏನು ಅರ್ಜೆಂಟ್ ಇಲ್ಲ. ಹೋಗಿರುವುದು ಬಡ ಮುಸ್ಲಿಮರ ಆಸ್ತಿ, ಬಡ ಮುಸ್ಲಿಮರ ಉದ್ಧಾರಕ್ಕೆ ಬಳಸಬೇಕಾದ ಆಸ್ತಿ. ಅರ್ಜೆಂಟ್ ಏನಿದೆ? ಈ ಆಸ್ತಿ ಯಾರ್ಯಾರು ನುಂಗಿದ್ದಾರೆ ಅಂತ ಅನ್ವರ್ ಮಣಿಪಾಡಿ ಅವರು ಹೇಳ್ತಾರೋ, ಹೇಳಿದ ಹೆಸರುಗಳ ಪೈಕಿ ಇಬ್ಬರಾಗಲೇ ಅಲ್ಲಾಕ್ಕೂ ಪ್ಯಾರೆ ಬಿ ಹೋಗೆ. ಅರ್ಜೆಂಟ್ ಏನಿದೆ? ಮಾಡಿರೋದು ನಿಧಾನಕ್ಕೆ. ಸಿದ್ದರಾಮಯ್ಯನವರೇ, ಡೋಂಟ್ ಯು ಹ್ಯಾವ್ ಎನ್ ಆಬ್ಲಿಗೇಷನ್ ಟು ಟೆಲ್ ಉಪಲೋಕಾಯುಕ್ತರ ವರದಿನ ಯಾಕೆ ರಿಜೆಕ್ಟ್ ಮಾಡಲಾಯಿತು ಅಂತ? ಅಲ್ಪಸಂಖ್ಯಾತರ ಮುಸ್ಲಿಮರ ಮಸೀಹಾ ನಾವು ಅನ್ನುವಂತೆ ಅಂದರೆ ಹೇಳ್ತಿರಲ್ಲ, ಅಲ್ಪಸಂಖ್ಯಾತರ ರಕ್ಷಣೆ ನಮ್ಮಿಂದ ಮಾತ್ರ ಸಾಧ್ಯ ಅಂತ. ಅದೇ ಅಲ್ಪಸಂಖ್ಯಾತರ ಭೂಮಿ ಸರ್ ಅದು. ಯಾಕೆ ಉಪಲೋಕಾಯುಕ್ತ ಜಸ್ಟಿಸ್ ಆನಂದ್ ಅವರು ಕೊಟ್ಟ ರಿಪೋರ್ಟು ಏನಾಯ್ತಾ? ರಿಪೋರ್ಟು ಏನಿತ್ತ? ರಿಪೋರ್ಟ್ನಲ್ಲಿ ಒಂದು ಅಬ್ಲಿಗೇಷನ್ ಇರಲ್ವಾ? ಇವೆಲ್ಲ ಹೆಂಗೆ ಅಂದರೆ, ಸೆಷನ್ನಲ್ಲಿ ಪ್ರಿಯಾಂಕ ಖರ್ಗೆ ಅವರು ರಣೋತ್ಸಾಹದೊಂದಿಗೆ ಎದ್ದು ನಿಂತ್ಕೊಂಡು ಯಾಕೆ ಮಾತಾಡಿದ್ರು ಅಂದರೆ, BJP ಅವರು ಸುಮ್ಮನೆ ಕೂತ್ಕೊಂಡ್ರೆ ಮುಗಿತಷ್ಟೇ, ಪರ್ಪಸ್ ಅಷ್ಟೇ. ನಿಮ್ಮನ್ನು ಸುಮ್ಮನೆ ಕೂಡಿಸ್ಬೇಕಪ್ಪ ನಾವು. ಎದ್ದು ನಿಂತ್ಕೊಂಡು ಅವ್ರು ತನಿಖೆ ಮಾಡ್ರಿ ಹಂಗಿದ್ರೆ ಅಂದ್ಬಿಟ್ರೆ ನೀವ್ಯಾಕೆ ಮಾಡಲಿಲ್ಲ ಅನ್ನೋದು. ಅವ್ರು ಮಾಡಲ್ಲ ಸ್ವಾಮಿ, ಅವ್ರು ಯಾಕೆ ಮಾಡ್ತಾರೆ? ನೀವು ಮಾಡಿ. BJP ಅವರೇನು ಮುಸ್ಲಿಮರ ಮೇಲಿನ ಪ್ರೀತಿಯನ್ನು ಜಗತ್ತಿಗೆ ಹೇಳಿಕೊಳ್ಳಬೇಕಾಗಿಲ್ಲ. ಅವ್ರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಈ ಓಟ್ ನಮಗೆ ಬರೋದಿಲ್ಲ ಅಂತ. ನಿಮಗೆ ಬರ್ತವಲ್ಲ, ನೀವಾರು ಮಾಡಿ ಒಂದು SITನ ಯಾವ್ಯಾವುದಕ್ಕೂ ಆಗಿದೆ. ನಮ್ಮದು ಕಂಠ ಶೋಷಣೆ ಅಷ್ಟೇ, ಗೊತ್ತಿವೆ, ಎಲ್ಲಿಗೂ ಹೋಗೋದಿಲ್ಲ ಇದು. ಖಾಯಾ ಪಿಯ ಸೊಗೆ ಅಷ್ಟೇ.